ಪ್ಲೀಸ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ತಾಲಿಪಟ್ ಮಾಡೋದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೇನೆ. ಇವತ್ತು ನಾನು ಮಿನಿ ವ್ಲಾಗ್, ಸೆಕೆಂಡ್ ಮಿನಿ ವ್ಲಾಗ್ ಇರುತ್ತೆ. ಇಲ್ಲಿ ಚಹಾ ಮಾಡ್ಕೊಂಡ ಇದ್ದೀನಿ. ಇಲ್ಲಿ 3 ಥರ ಇದ್ದಿದ್ದು. ನಾರ್ಮಲಿ ಎಲ್ಲರೂ 3 ಥರ ಹಿಟ್ಟು ಕಲಿಸಿ ತಾಲಿಪಟ್ ಮಾಡ್ತಿದ್ದಾರೆ. ನಾನು ನಾರ್ಮಲಿ ಎಲ್ಲರಂಗೆ ತಾಲಿಪಟ್ ಮಾಡೋದಕ್ಕೆ 3 ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು. ಇಲ್ಲಿ ಕೊತ್ತಂಬರಿ ಮತ್ತು ಆನಿಯನ್ ಮತ್ತು ಟೊಮೆಟೊವನ್ನು ಮತ್ತು ಇಲ್ಲಿ ಹಸಿ ಖಾರ ಹಾಕ್ತಾಯಿದ್ದೀನಿ. ನೀವು ಹಸಿ ಖಾರ ಅಥವಾ ಒಣ ಖಾರ ಇಲ್ಲ ಮೆಣಸಿನ್ಕಾಯಿ ಹೋಳು ಕೂಡ ಹಾಕೋಬೋದು. ಸೊ ನಾನಿಲ್ಲಿ ಕಟ್ ಮಾಡಿ ಪೂರ್ತಿ ಹಿಟ್ಟಿನಾಗೆ ಕಲಿಸ್ತಾ ಇದ್ದೇನೆ. ಹಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ನಾರ್ಮಲಿ ಹೇಳಿದ್ದೆ ನಿಮ್ಗೆ, ಆ ಥರನೇ ತೊಗೊಂಡಿದ್ದೇನೆ. ಈಗ ನಾನು ಆನಿಯನ್ ಫುಲ್ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣಾಗಿ. ಯಾಕಂದರೆ ದೋಸೆ ಹಾಕಿದಾಗ ಅವು ಚೆನ್ನಾಗಿ ಬೇಯೋದಿಲ್ಲ, ಅದಕ್ಕೆ ನಾನು ಫುಲ್ ಸಣ್ಣಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಕೂಡ ಸಣ್ಣಾಗಿ ಹೋಗ್ತಾ ಇದ್ದೇನೆ. ಈ ಥರ ಎಲ್ಲ ಕಡೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಖಾರ ಹಾಕಿ ಜೀರಿಗೆ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಹಿಂಗೆ ದೋಸೆ ಹೆಂಗೆ ಹಿಟ್ಟಿರುತ್ತೆ ತಳ್ಳಗೆ ಮಾಡಿ ನಾನು ಆ ಥರನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಕಂಬಿದ್ದಿತ್ತು, ಅದಕ್ಕೆ ನಾನು ಹಾಕ್ಕೊತಾ ಇದ್ದೇನೆ. ಇಲ್ಲಿ ನಾನು ಗ್ಯಾಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇದು 5 ನಿಮಿಷ ಬಿಟ್ಟಿದ್ದೆ ಹಿಟ್ಟು ಕಲಿಸಿ ಈ ಥರ. ಸೊ ನೋಡಿರಿ, ಈ ಥರ ಬರಬೇಕು ಹಿಟ್ಟು. ಅತಿ ಜಾಸ್ತಿ ಅಳುಕು ಆಗಬಾರ್ದು, ಗಟ್ಟಿ ಆಗಬಾರ್ದು, ಇಲ್ಕಿನ ದೋಸೆ ಚೆನ್ನಾಗಿ ಬರೋಂಗಿಲ್ಲ. ಇವಾಗ ನಾನು ಗ್ಯಾಸ್ ಚಾಲು ಮಾಡ್ತಾಯಿದ್ದೇನೆ. ಗ್ಯಾಸ್ ಚಾಲು ಮಾಡಿ ಈಗ ಮಿನಿ ವ್ಲಾಗ್ ನಂದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ತುಂಬ. ಆ್ಯಂಡ್ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಮರಿಬೇಡ್ರಿ. ನಂದು ಡೈಲಿ ಮಿನಿ ವ್ಲಾಗ್ ಬರುತ್ತೆ ಇವಾಗ. ಸೊ ದೋಸೆ ತೆವಿಯನ್ನು ಇಟ್ಟು ಒಂದು ದೋಸೆ ಹಾಕಿದ್ದೇನೆ, ನೋಡ್ಬೋದು. ಸ್ವಲ್ಪ ಮ್ಯಾಗ ಆಯಿಲ್ ಹಾಕಿ ಇಟ್ಟಿದ್ದೇನೆ. ದೋಸೆ ಪ್ಯಾನ್ಗೆ ಹೊತ್ತು ತಾಲಿಪಟ್ ಮಾಡಾಗತ್ತೆ ಎಣ್ಣೆ ಫಸ್ಟ್ ಹಚ್ಕೋರಿ. ಸೆಕೆಂಡ್ ನೋಡ್ರಿ, ಈ ಥರ ಎಣ್ಣೆ ಹಚ್ಕೊಂಡೀನಿ. ಈ ಥರ ದೋಸೆ ರೆಡಿ ಆಗಿದೆ. ಸೊ ತಿನ್ನೋಕೆ ತುಂಬ ಚೆನ್ನಾಗಿದೆ. ಕ್ಯಾಚಪ್ ಜೊತೆ ತುಂಬ ಚೆನ್ನಾಗಿದೆ. ಸೊ ಇಷ್ಟ